ಪರಮೇಶ್ವರ ದೇವರ ಪಾದಾನಂದಕ್ಕೆ ಗೋವಿಂದಾನಿ ಗೋವಿಂದ ಪಾದಾನ ಗೋವಿಂದಾನಿ ಗೋವಿಂದ ಪರಮೇಶ್ವರ ಪಾದಾನ ಗೋವಿಂದಾನಿ ಗೋವಿಂದ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ವಂದೇ ಭಾರತ್ ಮಾತಾ ಕಿ ಗೋ ಮಾತಾ ಕಿ ತುಳಸಿ ಮಾತಾ ಕಿ ಪರಮೇಶ್ವರ ದೇವರ ಪಾದಾನಂದಕ್ಕೆ ಗೋವಿಂದಾನಿ ಗೋವಿಂದ ಪಾದಾನ ಗೋವಿಂದಾನಿ ಗೋವಿಂದ ಪರಮೇಶ್ವರ ಪಾದಾನ ಗೋವಿಂದಾನಿ ಗೋವಿಂದ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ವಂದೇ ಭಾರತ್ ಮಾತಾ ಕಿ ಗೋ ಮಾತಾ ಕಿ ತುಳಸಿ ಮಾತಾ ಕಿ ಪೂಜೆ ಮಾಡ್ತಿದ್ರು ಎರಡು ಕೈ ಹಿಡಿರಿ ಚೆಲ್ಬೇಡಿ. ಅಧ್ಯಕ್ಷರೇ ಪಾಠ ಹೌದು ನೋಡಿ. ನಾವು ಹಿಗ್ಗುತಪ್ಪ ಕಾವೇರಮ್ಮನ ಓಂಕಾರೇಶ್ವರನ ಪ್ರಾರ್ಥನೆ ಮಾಡ್ತೇವೆ. ಇವತ್ತು ಭಾರತ ಮತ್ತು ಪಾಕಿಸ್ತಾನ ಒಂದು ರೀತಿಯಲ್ಲಿ ಭಯೋತ್ಪಾದನೆ ನಿರ್ಮೂಲನೆ ಮಾಡಲಿಕ್ಕೆ ಭಾರತ ಹೋರಾಟವನ್ನು ಮಾಡ್ತಾಯಿದೆ. ಪಾಕಿಸ್ತಾನ ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು, ಭಯೋತ್ಪಾದನೆ ಕೇಂದ್ರವೇ ಅಲ್ಲಿರುವಂಥದ್ದು. ಬಿನ್ ಲಾಡನ್ ಕೂಡ ಅಲ್ಲೇ ಇದ್ದ. ಪಾಕಿಸ್ತಾನದ ನಮ್ಮ ಅಮೇರಿಕದ ಪೆಂಟಗನ್ನ ಹೊಡೆದಂಥ ಬಿಸ್ನೆಸ್ ಸೆಂಟರ್ನ ಹೊಡೆದಂಥ ಬಿನ್ ಲಾಡನ್ ಕೂಡ ಆಶ್ರಯ ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಲವಾರು ಭಯೋತ್ಪಾದಕರನ್ನ ಕೇಂದ್ರವಾಗಿರುವಂಥ ಪಾಕಿಸ್ತಾನವನ್ನು ಭಯೋತ್ಪಾದನೆ ನಿರ್ಮೂಲನೆ ಮಾಡಬೇಕು ಅಂತ ದೃಷ್ಟಿಯಿಂದ ಇವತ್ತು ಭಾರತ ಸಿಂಧು ಅಂತೇಳುವಂಥ ಆಪ್ರೇಷನನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಕಾರಣ ಏನಂತ ಹೇಳಿದ್ರೆ, ಕಳೆದ 22ನೇ ತಾರೀಕು ನಡೆದಂಥ ಏನೋ ಭಯೋತ್ಪಾದಕರ ಇದರಲ್ಲಿ ಸುಮಾರು ಮಹಿಳೆಯರನ್ನ, ಅದರಲ್ಲೂ ಕೂಡ ಹಿಂದೂಗಳನ್ನ ಕೇಳಿ ಅವರ ಗಂಡಂದಿರನ್ನ NTS ಎದುರುಗಡೆ, ಮಕ್ಕಳ ಎದುರುಗಡೆ ಹತ್ಯೆ ಮಾಡಿದ್ದನ್ನು ಇಡೀ ಪ್ರಪಂಚ ಖಂಡನೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಭಯೋತ್ಪಾದನೆ ನಿರ್ಮೂಲನೆ ಮಾಡಬೇಕು ಅಂತೇಳಿ ಇವತ್ತು ಪಾಕಿಸ್ತಾನದ ವಿರುದ್ಧ ನಾವು ಭಯೋತ್ಪಾದನೆ ನಿರ್ಮೂಲನೆ ಮಾಡಲಿಕ್ಕೆ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ನಮ್ಮ
ದೇಶದ ಪ್ರಧಾನಮಂತ್ರಿಗಳು ಮತ್ತು ಎಲ್ಲ ಸಹೋದ್ಯೋಗಿಗಳು, ಅದರ ಜೊತೆಗೆ ನಮ್ಮ ಆರ್ಮಿ ಇರ್ಬೋದು, ನೇವಲ್ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಪ್ರಯತ್ನದಿಂದ ಇವತ್ತು ಒಂದು ಮಾದರಿಯಲ್ಲಿ ಹೇಳಬೇಕು ಅಂತಿದ್ದರೆ ಪಾಕಿಸ್ತಾನಕ್ಕೆ ಒಂದು ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಮಗೆ ತಿಳಿದಾಗೆ ಈಗಾಗಲೇ ದ್ರೋಣ್ ಕ್ಷಿಪಣಿ ದಾಳಿಯನ್ನು ಕೂಡ ಪಾಕಿಸ್ತಾನವರು ಮಾಡಿದರೂ ಕೂಡ ನಮ್ಮ ಏನು ರಾಡರ್ ಇದೆ, ಆ ರಾಡರು ನಮ್ಮ ದೇಶ ಕೇವಲ 4-5 ದೇವಸ್ಥಾನದಲ್ಲಿ ಮಾತ್ರ ಇದೆ. ಸುಮಾರು ದ್ರೋಣನ್ನು, ಕ್ಷಿಪಣಿ ದಾಳಿಯನ್ನು ಕೂಡ ಅಲ್ಲೇ ಆಕಾಶದಲ್ಲೇ ಅದನ್ನು ಪುಡಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ 5 ಫ್ಲೈಟನ್ನು ಕೂಡ ಇವತ್ತು F-16 ಇರ್ಬೋದು, F-17 ಇರ್ಬೋದು, 5 ವಿಮಾನಗಳನ್ನು ಕೂಡ ಮಟ್ಟ ಹಾಕುವಂಥ ವ್ಯವಸ್ಥೆ ಮಾಡಿ ಇವತ್ತು 2 ಜನ ಪೈಲಟನ್ನು ಕೂಡ ಕಂಟ್ರೋಲ್ ತಗೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದೆ. ಭಾರತಕ್ಕೆ ಒಂದು ರೀತಿಯಲ್ಲಿ ಜಯ ಸಿಕ್ಕಿದೆ. ಇನ್ನೂ ಕೂಡ ಜಯ ಸಿಗಬೇಕು, ಇನ್ನೂ ಕೂಡ ಆ ಪಾಕಿಸ್ತಾನವನ್ನು ನಿರ್ಮೂಲನೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಇವತ್ತು ಯಾರು ಭಯೋತ್ಪಾದಕರಿದ್ದಾರೆ ಅವ್ರು ನಮ್ಮ ದೇವರು ಕೂಡ ಸಹಕಾರ ಕೊಟ್ಟು ಅವ್ರನ್ನ ಮಟ್ಟ ಹಾಕುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಆ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಅದು ಯಶಸ್ವಿ ಆಗುತ್ತೆ ಅಂತ ಹೇಳುತ್ತಾ ನಂಬಿಕೆ ನಮಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.